ಇವತ್ತು ಒಂದು 2 ನಿಮಿಷ ಲೇಟ್ ಆಗಿದ್ರು ಸಂಜೆ 5 ಗಂಟೆ ತನಕ ದೇವ್ರ ದರ್ಶನ ಕಾಯ್ಬೇಕಾಗಿತ್ತು. ಅದಕ್ಕೆ ಹೇಳೋದು, ನಮ್ಮ ಮನೇಲಿ ನಮಗೆ ಸೇರಬೇಕು ಅಂತ ಬರ್ದಿದ್ರೆ ಖಂಡಿತವಾಗ್ಲೂ ಸೇರುತ್ತೆ, ಇಲ್ಲ ಅಂದರೆ ನಾವೇನೇ ತಿಪ್ಪರ್ಲಾಗ ಹಾಕಿದ್ರು ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ಉಪವಾಸ ಇರೋಣ, ದೇವಸ್ಥಾನಕ್ಕೆ ಬೇಗ ಹೋಗಿ ಬಂದುಬಿಡೋಣ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋವಷ್ಟರಲ್ಲಿ 2 ಗಂಟೆ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ ಗೇಟ್ ಕ್ಲೋಸ್ ಮಾಡಿದ್ರು. ಇಲ್ಲ 5 ಗಂಟೆಗೆ ಬಾ ಹೋಗಿ, ಇವಾಗ ತೆಗಿಯಲ್ಲ ಗೇಟು, ದೇವ್ರ ದರ್ಶನಕ್ಕೆ ಅವಕಾಶ ಇಲ್ಲ ಅಂತ. ಬಟ್ ನನ್ನ ಹಿಂದೆ ಯಾರೋ ಒಬ್ಬರು ವಯಸ್ಸಾದ ತಾತ ಬಂದರು. ಸೊ ಅವರಿಂದ ನನಗಿವತ್ತು ದೇವ್ರ ದರ್ಶನ ಆಯಿತು ಅಂತ ಹೇಳ್ಬೋದು. ಅವ್ರನ್ನ ಒಳಗಡೆ ಬಿಟ್ಟಾಗ ಅವ್ರ ಜೊತೆಗೆ ನನ್ನನ್ನು ಒಳಗಡೆಗೆ ಬಿಟ್ಟರು. ದೇವಸ್ಥಾನದ ಎಂಟ್ರೆನ್ಸಿಂದ ಹಿಡಿದು ದೇವ್ರ ಗರ್ಭಗುಡಿ ತನಕನೂ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ದೇವ್ರ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನೋಡೋದಕ್ಕೆ ಅವಕಾಶ ಇರಲಿಲ್ಲ. ಬಟ್ ಇನ್ನೂ ಒಂದು ಅರ್ಧ ಗಂಟೆ ಕೊಟ್ಟಿದ್ರು. ದೇವ್ರ ಮುಂದೆ ನಿಂತ್ಕೊಂಡು ದೇವ್ರನ್ನ ನೋಡ್ತಾನೆ ಇರಬೇಕು ಅನ್ನೋವಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಬಟ್ ಚನ್ಕೇಶ್ವ ದೇವರಿಗೆ ಅಲಂಕಾರ ಮಾಡಿದ ವಿಡಿಯೋ ಕ್ಲಿಪ್ ಯಾವುದೂ ತಗೊಳ್ಳೋದಕ್ಕಾಗಲಿಲ್ಲ. ಅಲ್ಲಿ ಫೋನೇ ಅಲೋ ಇರಲಿಲ್ಲ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸಿ ಲಾಡು ಪ್ರಸಾದ ಕೊಟ್ಟರು. ಅದನ್ನ ಇಸ್ಕೊಂಡು ಅಲ್ಲಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಮಸ್ಕಾರ ಹಾಕಿ ಮತ್ತೆ ಅಲ್ಲಿಂದ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನ ಇದೆಯಲ್ಲ, ಶಿವಜ್ಯೋತಿ ಕಲ್ಯಾಣ ಮಂಟಪದ ಹತ್ರ, ಅಲ್ಲಿಗೆ ಹೋದೆ. ಇವತ್ತು ಆಂಜನೇಯನ ದೇವಸ್ಥಾನದಲ್ಲಿ ಗೋವಿಂದನ ಅಲಂಕಾರ ಮಾಡಿದ್ರು. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ಇವತ್ತು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಿ ಕಮೆಂಟ್ ಮಾಡಿ. ಥ್ಯಾಂಕ್